I bless you with wisdom. May your future be bright and guided by divine light. Embrace the path with courage. ಎಲ್ಲರಿಗೂ ಬನ್ನಿ ಗುರುಗಳು ಏನು ಹೇಳ್ತಾರೆ ಅಂತ ನೋಡೋಣ. ನಂಬಿಕೆ ಇರ್ರಿ, ನಂಬಿಕೆ ಇಡಿ ಅನ್ನುವಂಥದ್ದು ಇದೆ. ಕೆಲವನ್ನ ಇಗ್ನೋರ್ ಮಾಡಿ ಕೆಲವುದ್ರ ಮೇಲೆ ನಂಬಿಕೆ ಇಡಿ, ಕೆಲವು ಅಂತ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಾನು ಸತ್ಯ ಅಲ್ಲ, ಎಲ್ಲಾನು ನಂಬೋದಕ್ಕೆ ಹೋಗಬೇಡಿ. ಸೊ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಯಲ್ಲಿ ಇದೆ. ಒಂದಷ್ಟು ಕಣ್ಣಿನ ಬಗ್ಗೆ ಮತ್ತೆ ಕಣ್ಣಿನ ಕಲರ್ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿಗಳು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಸೊ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಕಣ್ಣಾರೆ ಕಂಡ್ರು, ಕಿವಿಯಾರೆ ಕೇಳಿಸ್ಕೊಂಡ್ರು ಅದು ನಿಜಾನ ಸುಳ್ಳ ಅಂತ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಕಡಿಮೆ ಮಾತಾಡಿ ನಿಮ್ಮ ನೋವುಗಳ ಬಗ್ಗೆ, ನಿಮ್ಗಾಗಿರುವಂಥ ದುಃಖಗಳ ಬಗ್ಗೆ ಅನ್ನುವಂಥದ್ದು ಇದೆ. ಯಾಕೆ ನಿಮ್ಗಾಗಿರೋ ನೋವು ಮತ್ತು ದುಃಖದ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಅಂದ್ರೆ, ಅದು ಎಲ್ಲೋ ಒಂದ್ ಕಡೆ ನಿಮ್ ಸಬ್ ಕಾನ್ಶಿಯಸ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಮಾತಾಡ್ತಾ ಅದೇ ಒಂದು ನಿಜ ಆಗ್ಬಿಡುತ್ತೆ. ಹಾಗಾಗಿ ಅದು ಹಾಗಾಗದೇ ಇರೋ ಹಾಗೆ ಒಂಚೂರು ಎನರ್ಜಿನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೆಚ್ಚು ಪಾಸಿಟಿವ್ ಆಗಿ ಮಾತಾಡಿ, ಹೆಚ್ಚು ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ. ಶಾಂತವಾಗಿ ಇದ್ದಷ್ಟು ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಚಿಂತೆಗಳನ್ನೆಲ್ಲ ಚಿತೆ ಅನ್ನುವಂಥ ಭಸ್ಮದಲ್ಲಿ ಅಥವಾ ನಾಮಜಪ ಅನ್ನುವಂಥ ಚಿತೆಗೆ ಹಾಕಿ ಸುಟ್ಟು ಬಿಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಖಂಡಿತವಾಗ್ಲೂ ಒಂದಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ, ನಿಮ್ಮ ಶತ್ರುಗಳೆಲ್ಲ ಯಾವಾಗ ಬದಲಾಗ್ತಾರೆ ಅಂತ ನಿಮ್ಗೇನಾದ್ರೂ ಆಸೆ ಇದ್ರೆ, ಅವ್ರು ಖಂಡಿತವಾಗ್ಲೂ ಸಾಯೋವರ್ಗು ಬದಲಾಗೋದಿಲ್ಲ, ಹುಟ್ಟುಗುಣ ಸುಟ್ರೂ ಹೋಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಆ ಥರನೇ ತೊಂದರೆ ಮಾಡೋ ಅಂಥವ್ರು. ಸೊ ಹಾಗಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಸಮಯ, ಸಂದರ್ಭ, ನಿಮ್ಮ ಜೀವನನ ವ್ಯರ್ಥ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಕಹಿ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಒಂದಲ್ಲ, ಆಕ್ಚುಲಿ 3-4 ಕಹಿ ಸುದ್ದಿ ಬರುವಂಥ ಸಾಧ್ಯತೆ ಇದೆ. ಒಂದೇ ದಿನ 2-3 ಸಾವಾಗಿದ್ದ ಸುದ್ದಿ ಕೂಡ ಕೇಳಬಹುದು ನೀವು ಅನ್ನುವಂಥದ್ದು ಇದೆ. ಅಥವಾ ಒಂದೇ ಫ್ಯಾಮಿಲಿಲಿ ಸಮಥಿಂಗ್ ಏನೋ ತೊಂದರೆ ಆಯ್ತು ಅನ್ನುವಂಥ ಸುದ್ದಿ ಕೂಡ ಕೇಳಬಹುದು. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇದನ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಸೊ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ಸೊ ವಾವ್ಸ್ ಅಂಡ್ ಪ್ರಾಮಿಸಸ್ ಇದೆ. ಸೊ ಒಂದಷ್ಟು ಫ್ಯಾಮಿಲಿ ಕಡೆಯಿಂದ ನಿಮ್ಮ ಪೂರ್ವಜರಾಗಿರ್ಬಹುದು, ನೀವಾಗಿರ್ಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು, ಏನಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅಥವಾ ಏನಾದ್ರೂ ಹರಕೆ ಮಾಡ್ಕೊಂಡು ತೀರ್ಸಿಲ್ಲ ಅಂದ್ರೆ, ಸೊ ತೀರ್ಸುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನೀವು ಕೊಟ್ಟಿರುವಂಥ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕೋ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಕೊಟ್ಟಿರುವಂಥ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎನರ್ಜಿ ಬ್ಯಾಲೆನ್ಸ್ ಮಾಡಿ, ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಇದೆ. ಬ್ರೀತ್ ಇನ್ ಬ್ರೀತ್ ಔಟ್ ಎಕ್ಸಸೈಸ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ನ್ಯಾಯಾಲಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇದೆ. ಏರುಪೇರು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಎಲ್ಲೋ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಸುಸ್ತಾಗುವಂಥದ್ದು, ನಡಿಲಿಕ್ಕೆ ಆಗದೆ ಇರುವಂಥ ಸಾಧ್ಯತೆಗಳು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ಇಟ್ಕೊಳ್ಳಿ, ಮತ್ತೆ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆಶೀರ್ವಾದದ ಅಗತ್ಯ ಇದೆ ನಿಮ್ಗೆ, ಆಶೀರ್ವಾದನ ಪಡ್ಕೊಳ್ಳಿ. ಎನರ್ಜಿ ಬ್ಯಾಲೆನ್ಸ್ ಮಾಡಿ, ಪಂಚಭೂತಗಳು ನಿಮ್ಮ ದೇಹದಲ್ಲಿ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿ, ಮೈಂಡ್, ಸೋಲ್, ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟು. ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ವಿಚಾರಗಳು ಯಾಕೆ ರಿಪೀಟ್ ಆಗ್ತಾ ಇದೆ ಇದೆಲ್ಲ ಮುಗ್ಯಲ್ವಾ, ಯಾವಾಗ ಮುಗಿಯುತ್ತೆ, ಸೊ ಯಾವಾಗ ಇದೆಲ್ಲದ್ರಿಂದ ನಂಗೆ ಬಿಡುಗಡೆ ಅಂತ ಕೇಳ್ತಾ ಇರೋರಿಗೆ
ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬಾಯಿಯ ವಿಚಾರಕ್ಕೆ, ಫೇಸಿನ ವಿಚಾರಕ್ಕೆ ಏನು ತೊಂದರೆ ಮಾಡಿದ್ರಿ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮೌತ್ ಲಾಕ್ ಓಪನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಐ ಡೋಂಟ್ ನೋ ವಾಟ್ ಐ ಮೀನ್, ಅದೇನು ಅಂತ ನಂಗೆ ಗೊತ್ತಿಲ್ಲ. ಸೊ ಯಾರಿಗೂ ಮಾತಾಡ್ಲಿಕ್ಕೆ ಆಗ್ತಿಲ್ವೋ ಅಥವಾ ಏನೋ ತೊಂದರೆ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಅದನ್ನ ತಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದು ರೀತಿ ನಿಮಗೆ ಸಮಥಿಂಗ್ ಏನೋ ಇಂಪಾರ್ಟೆಂಟ್ ವಿಚಾರಗಳು ಹೇಳಬೇಕಾಗಿದೆ, ಅದಕ್ಕೆ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುರುಗಳನ್ನಾದರೂ ಭೇಟಿಯಾಗಿ, ರಾಯರ್ನಾದರೂ ಭೇಟಿಯಾಗಿ, ಸಾಯಿನಾಥರ್ನಾದರೂ ಭೇಟಿಯಾಗಿ, ದತ್ತಾತ್ರೇಯರನ್ನಾದರೂ ಭೇಟಿಯಾಗಿ, ಅಥವಾ ನಿಮ್ಮ ಜೀವನದಲ್ಲಿ ಫಿಸಿಕಲಿ ಯಾರು ಅವೈಲಬಲ್ ಇದ್ದಾರೆ ಗುರುಗಳು, ಅವ್ರನ್ನಾದರೂ ಭೇಟಿಯಾಗಿ ಸಮಥಿಂಗ್ ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಖಂಡಿತವಾಗ್ಲೂ ನಿಮಗೆ ತಿಳಿಸೋದಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರದೋ ಮುಖ ಸ್ವಲ್ಪ ವಿಕಾರ ಆಗ್ತಾ ಇರೋವಂಥ ಮುಖನ ಸಕಾರ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಫೇಸಿಗೋಸ್ಕರ ಏನು ನೆಗೆಟಿವಿಟಿ ಮಾಡಿದ್ದಾರೆ, ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅದನ್ನ ತೆಗಿರಿ ಅನ್ನುವಂಥದ್ದು ಇದೆ. ತೆಗಿರಿ ಅಷ್ಟೇ. ಇದು ಇಷ್ಟೇ ಹೇಳ್ತಾ ಇರೋದು. ತೆಗೀರಿ, ಏನಾಗುತ್ತೋ ಆಮೇಲೆ ನೋಡಿದ್ರಾಯ್ತು, ಬ್ಲ್ಯಾಕ್ ಮ್ಯಾಜಿಕ್ಕನ್ನು ತೆಗೀರಿ ಅನ್ನುವಂಥದ್ದು ಇದೆ. ಸಾಧ್ಯ ಆದರೆ ರಿಟರ್ನ್ ಮಾಡೋಕ್ಕಾದ್ರೆ ರಿಟರ್ನು ಮಾಡಿ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ ಯಾರಿಗಿದು ಅಂತ, ಬಟ್ ಇಲ್ಲಿ ಡೈರೆಕ್ಟ್ ಇದೆ, ಮಾಡಿಬಿಡಿ, ಒಳ್ಳೆತನಕ್ಕಷ್ಟೇ ನಿಮ್ಮ ವಿದ್ಯೆ ಉಪಯೋಗಕ್ಕೆ ಬರಲಿ ಅನ್ನುವಂಥದ್ದು ಇದೆ. ಸೊ ಈ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ, ಬದಲಾವಣೆ ನಿರಂತರವಾಗಿ ಬರ್ತಾ ಇರುತ್ತೆ. ಸಾಕು ಬಡತನ ಬರಡ್ತನ ಅನುಭವಿಸಿದ್ದು, ಇನ್ನು ನಿಮ್ಮ ಜೀವನ ಸಮೃದ್ಧಿಯಾಗಿ ಇರಲಿ ಅಂತ ಗುರುಗಳು ಮತ್ತು ಆ ದೇವಿ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಹಚ್ಚ ಹಸಿರಿನ ದಿನಗಳು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು. ಸೊ ಇನ್ವೈಟ್ ಮಾಡಿ, ಒಂದು ಇನ್ವಿಟೇಷನ್ ಕೊಡಿ. ಅಪ್ಪ ದೇವರೇ, ಹಾಡು ನಡೀತಾ ಇರುತ್ತಲ್ಲ ರೀಲ್ಸಲ್ಲಿ, ವಸಂತ ವಸಂತ ಅಂತ, ಹಾಗೆ ಒಳ್ಳೆಯ ರೀತಿಯಲ್ಲಿ ಒಂದಷ್ಟು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರಲಿ ಅಂತ ಒಂದು ಪ್ರಾರ್ಥನೆಯನ್ನು ಇಡಿ. ಅದು ಪ್ರಕೃತಿಲಾದರೂ ಇಡಿ, ಅಥವಾ ನಿಮ್ಮ ಜಾಗ ಜಮೀನು ಬರಡಾಗಿದ್ರೆ ಭೂಮಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ. ಸೊ ನನ್ನ ಈ ಜಾಗ ಹೊಲ ಸಮೃದ್ಧವಾಗಿ ಇರಲಿ ಅಂತ ಕೇಳ್ಕೊಳ್ಳಿ. ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಜೀವದಾತೆಗೇನೆ ಕೇಳ್ಕೊಳ್ಳಿ. ಆ ಜೀವರಕ್ಷಕ ಕಣಗಳು ಏನಿರುತ್ತೆ ಅವರಲ್ಲಿ ಪ್ರಾರ್ಥನೆ ಮಾಡಿ, ಅವು ಖಂಡಿತವಾಗ್ಲೂ ನಿಮಗೆ ಜೀವರಕ್ಷೆನ ಹಾಕಿ ಕೊಡುತ್ತೆ ಅನ್ನುವಂಥದ್ದು ಇದೆ. ನಂಬಿಕೆ ಮತ್ತು ಭರವಸೆಗಳು ತುಂಬ ಮುಖ್ಯ. ನಂಬಿಕೆ ಮತ್ತು ಭರವಸೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ತುಂಬ ಭಯ ಪಡ್ತಿದ್ದೀರಾ, ಸ್ಟ್ರಾಂಗ್ ಆಗಿ ನಿಲ್ಲಿ. ತುಂಬ ಬೇಜಾರಲ್ಲಿ ಇದ್ದೀರಾ, ಆ ಬೇಜಾರು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರನ್ನ ಯಾವಾಗ ಬಿಡುಗಡೆ ಮಾಡಬೇಕು ಅನ್ನೋದು ಭಗವತಿಗೆ ಗೊತ್ತಿರುತ್ತೆ. ಆ ಭಗವತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಏನು ಬಿಡುಗಡೆ, ಯಾವಾಗ ಬಿಡುಗಡೆ ಅನ್ನೋ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನಕ್ಕೆ ನಿಮ್ಗೇನು ಬೇಕು ಅನ್ನೋದಕ್ಕಿಂತ ಆ ದೇವಿ, ಇಲ್ಲಿ ಗುರುಗಳು ಇದ್ದಾರೆ, ನಾವು ಬಾಬಾ ರೀಡಿಂಗ್ ಮಾಡ್ತಿದ್ದೀವಿ, ಆದರೆ ಆ ದೇವಿ ಇಲ್ಲಿ ನಮಗೆ ಸೂಚನೆಯನ್ನು ಕೊಡ್ತಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೇನು ಬೇಕು ಅನ್ನೋದನ್ನ ಆ ದೇವರು ಅಥವಾ ನಿಮ್ಮ ಗುರುಗಳು ನಿರ್ಧಾರ ಮಾಡಿ ನಿಮಗೆ ಕೊಡ್ತಾರೆ. ಅವರಿಗೆ ಆ ಅವಕಾಶನ ಕೊಡಿ. ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳೋದಕ್ಕಿಂತ ನೀನು ನಂಗೆ ಏನು ಕೊಡಬೇಕು ಅಂದ್ಕೊಂಡಿದ್ಯಾ ಕೊಡು ಅಂತ ಕೇಳಿ. ಇದೊಂದು ಸೋಲ್ ಜರ್ನಿ ಇದೆ. ಸೊ ನೀವು ಒಂಟಿಯಾಗಿ ಹೋಗಬೇಕು ಅನ್ನುವಂಥದ್ದು ಇದೆ. ಸೊ ಹೊರಡಿ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಗ್ರೋತ್ ಆಗತ್ತೆ, ಹೋಗ್ಬಿಟ್ಟು ಬಂದರೆ ಅನ್ನುವಂಥದ್ದು ಇದೆ. ಸೊ ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ಸೊ ಗ್ರೇಸ್ ಇದೆ. ಸೊ ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಸೋಲ್ ಲೆವೆಲಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ. ಸರೆಂಡರ್ ಮಾಡಿ ಗುರುಗಳಿಗೆ. ಸೊ ಕೃಷ್ಣಾರ್ಪಣಮಸ್ತು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕರೆಂಟ್ ಸಿಚುವೇಶನ್ನ, ನಿಮ್ಮ ಏಂಜಲ್ಸ್, ಆರ್ಕೇಂಜಲ್ಸ್ ಜೊತೆಗೆ ಗುರುಗಳು ಎಲ್ಲರೂ ಕೂಡ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಥಿಂಗ್ ಟು ವರಿ. ಇದು ಮೊದಲನೇದು, ಇದು ಎರಡನೇದು.
ಶಿವಶಕ್ತಿ ಇದ್ದಾರೆ. ಅವಾಗಿಂದ ನಂಗೆ ಶಕ್ತಿ ದೇವತೆಯ ಮಾತುಗಳೇ ಕೇಳಿಸ್ದಂಗೆ ಅನ್ನಿಸ್ತಾ ಇತ್ತು. ಸೊ ಶಕ್ತಿ ದೇವತೆಯ ಪ್ರಾರ್ಥನೆಯನ್ನ ಮಾಡಿ ಇನ್ನ ಹೆಚ್ಚಿನ ಒಳಿತಾಗತ್ತೆ. ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ಕೂಡ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಅದ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಡು ನಾಟ್ ಜಡ್ಜ್ ಅಂತ ಇದೆ. ಯಾವುದನ್ನು ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಇವ್ರು ಹೀಗೆ ಅವ್ರು ಹಾಗೆ, ಇದು ಸರಿ ಇದು ತಪ್ಪು, ಈ ತರ ಎಲ್ಲ ನಿರ್ಧಾರ ತಗೊಳೋದಕ್ಕೆ ಹೋಗ್ಬೇಡಿ. ಏನ್ ಸರಿ ಅನ್ಸುತ್ತೆ ಏನ್ ಸರಿ ಇಲ್ಲ ಇದು ದೇವರಿಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಗುರುಗಳಿಗೆ ಅದನ್ನ ಬಿಟ್ಬಿಡಿ. ಗುರುಭ್ಯೋ ನಮಃ ಅಂತ ಜೀವನನ ಮುನ್ನಡೆಸ್ಕೊಂಡು ಹೋಗಿ. ಸೊ ಯಾವುದೋ ಒಂದು ಗುರುಗಳು ನಿಮ್ಗೆ ಮಾರ್ಗದರ್ಶನ ಕಲಿಸ್ತಾರೆ. ಯಾಕಂದ್ರೆ ಇದೊಂದು ಜನರಲ್ ರೀಡಿಂಗ್. ಒಬ್ರು ಒಂದು ಗುರುನ ಮುಗಿಯೋದಿಲ್ಲ. ಸಿಕ್ಕಾಪಟ್ಟೆ ಗುರುಗಳು ಇದ್ದಾರೆ. ಕೆಲವರು ಫಿಸಿಕಲಿ ಇರುವಂತವ್ರನ್ನ ಮುಗಿದ್ರೆ, ಕೆಲವರು ಬಾಬಾನ, ರಾಯರ್ನ, ದತ್ತಾತ್ರೇಯರ್ನ ಅಥವಾ ಬೇರೆ ಬೇರೆ ಕಮ್ಯುನಿಟಿಯಿಂದ ಬೇರೆ ಬೇರೆ ಗುರುಗಳನ್ನ ಮುಗಿಬಹುದು. ಬಟ್ ನಿಜವಾದ ಗುರುನ ಯಾರು ಹೇಗೆ ಮುಗಿದ್ರುನು ಅದು ಅವ್ರಿಗೆ ಗೊತ್ತಿರುತ್ತೆ ಯಾರು ನಿಜವಾದ ಗುರು ಅಂತ. ಮತ್ತೆ ನೀವು ಯಾರ್ಯಾರನ್ನೇ ಮುಗಿದ್ರು ಒಂದು ಗುರುವಿನ ಸ್ಥಾನ ಕೊಟ್ರಿ ಅಂದ್ರೆ ಅದು ಆ ಭಗವಂತ ಯಾರನ್ನ ಗುರುವಿನ ಸ್ಥಾನಕ್ಕೆ ನಿಮ್ಮ ಜೀವನದಲ್ಲಿ ಯಾವ ಪಾಠ ಕಲ್ಸಕ್ಕೆ ಕಳ್ಸಿರ್ತಾನೋ ಅದು ಅವ್ರ ಮುಖಾಂತರನೇ ಕಲಿಸ್ತಾನೆ. ಸೊ ಹಾಗಾಗಿ ಡು ನಾಟ್ ಜಡ್ಜ್, ಬಿ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಸೆಲ್ಫ್ ಅಂತ. ಸೊ ನಿಮ್ಮ ಒಳಿತಿಗೋಸ್ಕರ ನಿಮ್ಗೋಸ್ಕರ ನೀವೇನ್ ಮಾಡ್ಕೊಳ್ಬಹುದು, ಅದು ಆಧ್ಯಾತ್ಮಿಕ ಮಾರ್ಗ ಆಗಿರ್ಬೋದು ಅಥವಾ ಒಂದು ಫಿಸಿಕಲ್ ವರ್ಲ್ಡ್ ಆಗಿರ್ಬೋದು, ಎಲ್ಲವೂ ಕೂಡ. ಫೈನಾನ್ಷಿಯಲಿ ಒಳ್ಳೇದಾಗೋದ್ರಲ್ಲಿ ಇದೆ, ಪಾಪು ಬರ್ತಾ ಇದೆ, ಕೆರಿಯರ್ ಚೆನ್ನಾಗಾಗ್ತಾ ಇದೆ, ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ, ದೇವರ ಆಶೀರ್ವಾದ ಇದೆ, ಜೊತೆ ಕರ್ಮ ಕೂಡ ಕಳೀತಾ ಇದೆ. ಸೊ ನೀವು ಒಂಟಿ ಅಲ್ಲ, ಸಾಕಷ್ಟು ವಿಧದಲ್ಲಿ ಗುರುಗಳು ನಿಮ್ ಜೊತೆ ಇದ್ದಾರೆ. ಸಾಕಷ್ಟು ವಿಧದ ಗುರುಗಳು ಕೂಡ ನಿಮ್ಗೆ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಗೆ ಯಾವ ರೀತಿ ಇಷ್ಟ ಬರುತ್ತೋ ಆ ರೀತಿ ಧ್ಯಾನನ ಮಾಡಿ. ಒಂದಲ್ಲ ಒಂದ್ ರೀತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯ ರೀತಿಯಲ್ಲಿ ಗುರುಗಳು ನಿಮ್ಮ ಜೀವನಕ್ಕೆ ಬಂದಿರುವಂತ ಅಪಾಯನ ದೂರ ಮಾಡಿ ಒಂದಷ್ಟು ಒಳಿತನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸರ್ವಧರ್ಮ ಸಮನ್ವಯ ಸಾರಕ್ಕೆ ಅಂತ ಜನ್ಮ ತಗೊಂಡ್ಬಿಟ್ಟು ಯಾರನ್ನು ದ್ವೇಷ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾರನ್ನು ದ್ವೇಷ ಮಾಡ್ತಿಲ್ಲ ನೀವು ಅನ್ನೋದು ಗೊತ್ತಿದೆ. ಅದನ್ನ ಜಗತ್ ಜಾಹೀರ್ ಮಾಡುವಂತ ಸಮಯ ಕೂಡ ಬರುತ್ತೆ. ಆವಾಗ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಂತ ಅರ್ಥ ಅಥವಾ ವಸುದೈವಕ ಕುಟುಂಬ ಅನ್ನುವಂಥ ಅರ್ಥ ಎಲ್ರಿಗೂ ಗೊತ್ತಾಗತ್ತೆ. ನಿಮ್ ಕರ್ತವ್ಯ ನೀವು ಮಾಡ್ತಾ ಹೋಗಿ, ನಮ್ಗೆ ಅರ್ಥ ಆಯ್ತು, ಎಲ್ಲ ಒಳ್ಳೇದೇ ಮಾಡೋರಿಗೆ 108 ವಿಘ್ನಗಳು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಗುರುಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಯಾವ ರೀತಿಲಿ ಆಗುತ್ತೋ ಆ ರೀತಿಲಿ ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಂಬಲ್ ಮುಖಾಂತರ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಕೊಂಡು ಮುನ್ನಡೀರಿ. ದೀಪನ ಬೆಳಗಿಸಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮ್ಗೆ ನಿಮ್ಮ ಗುರುಗಳ ಕಡೆಯಿಂದ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಭರವಸೆಯೊಂದಿಗೆ ಬದುಕನ್ನ ಸಾಗಸ್ರಿ ಅನ್ನುವಂಥದ್ದು ಇದೆ. ನೀವು ಹುಟ್ಟಾಗಿಂದ ನಿಮ್ ಜೊತೆ ಇರೋದು ಗುರುಗಳು, ಇನ್ ಮುಂದೆ ಇರೋದು ಕೂಡ ಗುರುಗಳು. ಹಾಗಾಗಿ ತಲೆ ಕೆಡ್ಸ್ಕೊಳ್ಬೇಡಿ, ಸಮಯಕ್ಕೋಸ್ಕರ ಕಾಯಿರಿ. ಎಲ್ಲದಕ್ಕೂ ತನ್ನದೇ ಆದಂಥ ಸಮಯ ಇದೆ. ಆ ಸಮಯ ಬಂದಾಗ ಏನೇನ್ ನಡಿಬೇಕೋ ಅದು ನಡೆಯುತ್ತೆ. ನಿಮ್ಮ ಆಸೆಗಳು ಏನೇನಿದೆಯೋ ಎಲ್ಲವೂ ಈಡೇರಿಸ್ತೀನಿ ಅನ್ನುವಂಥದ್ದು ಇದೆ. ಮುಕ್ತಿ ಪಥದಲ್ಲಿ ಇರೋರಿಗೂ ಕೂಡ ಮುಕ್ತಿನ ಒದಗಿಸಿ ಕೊಡ್ತೀನಿ. ಹೋಗಲ್ಲ ಅಂತ ಹಠ ಮಾಡ್ತಿರೋರಿಗೂ ಹೋಗಿಸಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ವಿವಾಹಕ್ಕೆ ಏನ್ ಅಡ್ಡಿಯಾಗಿದೆಯೋ ಅದನ್ನು ಸರಿಪಡಿಸಿ ಕೊಡ್ತೀನಿ ಅಂತ ನಿಮ್ಮ ಗುರುಗಳು ನಿಮ್ಗೆ ಭರವಸೆನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೂರ್ಯನಾರಾಯಣನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅಣುಬಾಂಬ್ ಸ್ಫೋಟ ಮಾಡುವಂಥ ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡು ಯಾರೋ ಪ್ರಯತ್ನನ ಪಡ್ತಿದ್ದಾರೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇದ್ರೆ ಒಳ್ಳೆಯದು.
ಅನ್ನುವಂಥದ್ದು ಇದೆ. ಮುಂದಿನ ಹುಣ್ಣಿಮೆಯಲ್ಲಿ ಸಾಧ್ಯ ಆದ್ರೆ ಹೊರಗಡೆ ಎಲ್ಲೂ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗ್ಲಿ. ಸೂರ್ಯಗ್ರಹಣ, ಚಂದ್ರಗ್ರಹಣದ ನಡುವೆ ಜೀವನ ಒಳ್ಳೆಯ ಗ್ರಹಣ ಹಿಡ್ದಂಗೆ ಮುನ್ನಡೀಲಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಗಂಗಾ ಮಾತೆ ಹೆಚ್ಚು ಪ್ರವಾಹ ರೀತಿಯಲ್ಲಿ ಬರ್ತಾಳೆ. ಬಂದು ಮಣಿಕರ್ಣಿಕಾ ಘಾಟ್ ಏನಿದೆ ಅದೆಲ್ಲ ಫುಲ್ ಜಾಸ್ತಿ ಮುಳುಗೋಗುತ್ತೆ. ಕಾಶಿ ವಿಶ್ವನಾಥನ ಸನ್ನಿಧಾನದವರೆಗೂನು ಗಂಗೆ ಮಾತೆ ಹರಿತಾಳೆ. ಕಾಶಿ ವಿಶ್ವನಾಥನ್ನೇ ಸ್ಪರ್ಶ ಮಾಡಿಕೊಂಡು ಗಂಗೆ ಮತ್ತೊಮ್ಮೆ ವಿಜೃಂಭಣೆಯಿಂದ ವಿರಾಜಿಸ್ತಾಳೆ. ಆಮೇಲೆ ಇನ್ನೊಂದಷ್ಟು ಹೊಳಿತಿನ ಬದಲಾವಣೆಗಳತ್ತ ನಮ್ಮ ಕಾಶಿ ನಗರ ನಡೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬದಲಾವಣೆಗಳು ಪಾಸಿಟಿವ್ ಆಗಿ ಇದೆ. ಒಳ್ಳೆ ಮಾರ್ಗದಲ್ಲಿ ನಡೆದಿದ್ದೆ ಆದರೆ ಖಂಡಿತವಾಗ್ಲೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಬಾಗಿಲು ತಕ್ಕೊಳ್ಳುತ್ತೆ. ಇಲ್ಲ ಅಂದರೆ ಕೆಲವರಿಗೆ ಬಾಗಿಲು ಕ್ಲೋಸ್ ಆಗಿರುತ್ತೆ ಅನ್ನುವಂಥದ್ದು ಇದೆ. ಯಾವ ಬಾಗಿಲು ಬಗ್ಗೆ ಮಾತಾಡ್ತೀವಿ ಅಂದರೆ ಅದೃಷ್ಟದ ಬಾಗಿಲು, ಅವಕಾಶಗಳ ಬಾಗಿಲು ಅಂತ ಹೇಳಬಹುದು. ಸೊ ಒಳ್ಳೆಯದಾಗಲಿ ನಿಮಗೆ. ಸೊ ಏಂಜಲ್ ಬ್ಲೆಸ್ಸಿಂಗ್ಸ್ ತುಂಬ ಇದೆ. ಸೊ ನಾನು ಅನ್ನುವಂಥ ಅಹಂಕಾರನ ಬಿಟ್ಬಿಟ್ಟು ಜಗತ್ತಿಗೆ ಒಳ್ಳೇದು ಮಾಡಿ. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ, ಸೌಖ್ಯವಾಗಿ, ಸಮೃದ್ಧಿಯಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಯಾರ್ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಎಲ್ರಿಗೂ ದುಡ್ಡು ಸಿಗೋ ಹಾಗಾಗ್ಲಿ. ಯಾರ್ಯಾರು ಗಾಡಿ ತಗೊಳ್ಬೇಕು ಅನ್ಕೊಂಡಿದ್ದೀರೋ ಗಾಡಿ ತಗೊಳ್ಳೋ ಹಾಗಾಗ್ಲಿ. The Sri Vagdevi Tarot channel is so glad to see you again. Thank you for watching our tarot card readings today.